ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳು. ಮುಖ್ಯಾಂಶಗಳು. ಉದ್ಯಾನವನದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು. ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಒತ್ತಾಯ. ಗಂಗಾವತಿ ನಗರದ ಬಸ್ ನಿಲ್ದಾಣದ ಸಮೀಪವಿರುವ ನೆಹರು ಉದ್ಯಾನವನದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬಾರದೆಂದು ಆಗ್ರಹಿಸಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಗರಸಭೆಯ ವ್ಯವಸ್ಥಾಪಕರಾದ ಷಣ್ಮುಖಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಮಾತನಾಡಿ, ಈ ಉದ್ಯಾನವನವು ಸ್ಥಳೀಯರಿಗೆ ಮಾತ್ರವಲ್ಲದೆ ಬಸ್ ನಿಲ್ದಾಣದ ಸಮೀಪವಿರುವುದರಿಂದ ದೂರದಿಂದ ಬರುವ ಪ್ರಯಾಣಿಕರಿಗೆ ಉಪಹಾರ, ಫಲಹಾರ ಸೇವಿಸಲು ಮತ್ತು ವಿಶ್ರಾಂತಿ ಪಡೆಯಲು ಅತ್ಯಂತ ಉಪಯುಕ್ತವಾಗಿದೆ. ಜಿಲ್ಲೆಯಲ್ಲಿ ಹಾಗೂ ನೆರೆಹೊರೆಯ ಜಿಲ್ಲೆಗಳಲ್ಲಿಯೂ ಬಸ್ ನಿಲ್ದಾಣದ ಸಮೀಪ ಇಂತಹ ಉದ್ಯಾನವನಗಳು ಸಿಗುವುದು ಅಪರೂಪ ಎಂದರು. ಮುಂದುವರಿದು ಮಾತನಾಡುತ್ತಾ, ಬೀದಿ ಬದಿ ವ್ಯಾಪಾರಿಗಳ ಹಿತ ಕಾಪಾಡುವುದು ನಗರಸಭೆಯ ಜವಾಬ್ದಾರಿಯಾಗಿದ್ದು, ಅವರಿಗೆ ಬೇರೆಡೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ಆದರೆ ಈ ಉದ್ಯಾನವನದ ಜಾಗವನ್ನು ಅನ್ಯ ಕಾರ್ಯಗಳಿಗೆ ಬಳಸಿಕೊಳ್ಳುವುದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯಾಗುತ್ತದೆ. ಗಂಗಾವತಿಯ ಸಮದ್ ಸಾಬ್ ಲೇಔಟ್ನ ಉದ್ಯಾನವನ ಜಾಗದಲ್ಲಿ ಹಲವು ವರ್ಷಗಳಿಂದ ಗುಡಿಸಲು ಹಾಕಿ ವಾಸಿಸುತ್ತಿದ್ದ ಬಡ ಕುಟುಂಬಗಳನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ಅಂದಿನ ಜಿಲ್ಲಾಧಿಕಾರಿಗಳು ತೆರವುಗೊಳಿಸಿದರು. ಅದೇ ಮಾದರಿಯಲ್ಲಿ ನೆಹರು ಉದ್ಯಾನವನದಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನು ಕೂಡಲೇ ಸ್ಥಗಿತಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕು. ತಪ್ಪಿದ್ದಲ್ಲಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ರಾಮಣ್ಣ ರುದ್ರಾಕ್ಷಿ, ಪಂಪಾಪತಿ ಕುರಿ, ಭೋಗೇಶ್ ಆನೆಗುಂದಿ, ಸೋಮು ಹಾಗೂ ಇತರರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9976261332. ಪ್ರಭಾವಿಗಳು ಸಾಕಷ್ಟು ಆಕ್ರಮಣ ಮಾಡಿದ್ದಾರೆ. ಅವರ ಕಟ್ಟಡಗಳಾಗಿರ್ಬೋದು, ಮೆಟ್ಟಿಲುಗಳಾಗಿರ್ಬೋದು, ಶೆಡ್ಗಳಾಗಲಿ ಬಂದಿದ್ದಾವೆ. ಅವುಗಳನ್ನು ತೆರವುಗೊಳಿಸದೆ ಏನು ಬೀದಿ ವ್ಯಾಪಾರಿಗಳು ಅವರ ಕುಟುಂಬ ಮತ್ತು ಅವರನ್ನು ಅವಲಂಬಿಸಿರ್ತಕ್ಕಂಥ ಕೆಲಸಗಾರರ ಕುಟುಂಬವು ಬೀದಿ ಪಾಲಾಗಿದೆ ಅಂತ ಅವ್ರನ್ನೆಲ್ಲ ದಿವಾಳಿ ಎಬ್ಬಿಸಿದ್ದಾರೆ, ಅವ್ರನ್ನ ಒಕ್ಕಲೆಬ್ಬಿಸಿದ್ದಾರೆ. ಆದರೆ ಪ್ರಭಾವಿಗಳಿಗೆ ಇಲ್ಲಿ ಒತ್ತಡಕ್ಕೆ ಮಣಿದಿದ್ದಾರೆ. ಹೀಗಾಗಿ ಈ ಬದಿ ವ್ಯಾಪಾರಿಗಳಿಗೆ ನೀವು ಎಲ್ಲಾದರೂ ನಗರಸಭೆಯಲ್ಲೇ ಸಾಕಷ್ಟು ಜಾಗ ಇದೆ, ಮಳಿಗೆಗಳನ್ನು ಮಾಡ್ಬೋದಾಗಿತ್ತು. ಇಲ್ಲಿ ಮಳಿಗೆಗಳನ್ನು ಕೂಡ ಮಾಡಿಲ್ಲ. ಸರ್ಕಾರ ಈ ನಗರಸಭೆಗೆ ಆದಾಯ ಬರ್ತಿತ್ತು, ಅದನ್ನು ಕೂಡ ಮಾಡಿಲ್ಲ. ಇಲ್ಲಿ ಬದಿ ವ್ಯಾಪಾರಿಗಳ ವಿರೋಧಿಗಳಲ್ಲ ನಮ್ಮ ಸಂಘಟನೆ, ನಾವು ಅವರ ಪರವಾಗಿದ್ದೇವೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಯಾವುದೇ ಉದ್ಯಾನವನವನ್ನು ಅನ್ಯ ಕಾರ್ಯಗಳಿಗೆ ಬಳಸಬಾರ್ದು ಅಂತೇಳಿ ಅದು ಆದೇಶ ಮಾಡಿದೆ. ಹಾಗಾಗಿ ನಾವು ನಮ್ಮ ಸಮಸ್ಯೆ ಲೇಔಟ್ನಲ್ಲಿರ್ತಕ್ಕಂಥ ಸುಮಾರು 50ಕ್ಕಿಂತ ಹೆಚ್ಚು ಬಡ ಕುಟುಂಬಗಳು, ದಲಿತ ಅಲ್ಪಸಂಖ್ಯಾತ ಕುಟುಂಬಗಳು ಅವತ್ತಿನ ಜಿಲ್ಲಾಧಿಕಾರಿಗಳಿಗೆ ನಾವೇ ಸ್ವತಃ ಮನವಿ ಸಲ್ಲಿಸಿ, ಸುನೀಲ್ ಕುಮಾರ್ ಅವರು ಇರ್ಬೋದು ಜಿಲ್ಲಾಧಿಕಾರಿಗಳು, ಅವರಿಗೆ ನಾವು ಮನವಿ ಸಲ್ಲಿಸಿದಾಗ ತೆರವುಗೊಳಿಸಿದ್ದಾರೆ. ಅಂಥ ಬಡ ಕುಟುಂಬಗಳೇ ಇವತ್ತು ಬೀದಿ ಪಾಲಾಗ್ಯವು. ಅಂಥದ್ರಲ್ಲಿ ನೆಹರು ಉದ್ಯಾನವನ ಏನಂದ್ರೆ ಅದರಲ್ಲಿ ಎಕ್ರೆಸ್ಸು ಬೇರೆ ಬೇರೆ, ಅಲ್ಲಿ ಬಾಬು ಜಗಜೀವನ್ ರಾಮ್ ಮೂರ್ತಿ ಅನಾವರಣ ಆಗಿದೆ, ಬಸವೇಶ್ವರ ಮೂರ್ತಿ ಇದೆ. ಏನಾದರೂ ಇಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಪುರುಷರಿಂದ ಏನಾದರೂ ಅಪಚಾರ ಆಯಿತು, ಅಲ್ಲಿ ಏನಾದರೂ ಅವ್ರ ಮೂರ್ತಿಗೆ ಧಕ್ಕೆ ಬಂತಂದರೆ ಅದ್ರ ಹೊಣೆಗಾರ ಈ ನಗರಸಭೆಯನ್ನು ಓದಲೇಬೇಕಾಗ್ತದೆ. ಹಾಗಾಗಿ ಬೇರೆ ಯಾವುದೇ ಕಾರ್ಯಗಳಿಗೆ ಉದ್ಯಾನವನ ಕೊಡಬಾರ್ದು. ಒಂದು ವೇಳೆ ನೀಡಿದರೆ ನಾವು ಕಾನೂನು ಹೋರಾಟ ಮಾಡ್ತೀವಿ, ಕೋರ್ಟ್ ಮೊರೆ ಹೋಗ್ತೀವಿ. ಮತ್ತು ಜೊತೆಗೆ ಈಗ ಮಾಡಿದ್ದನ್ನು ನಾವು ಬಿಲ್ ಮಾಡಬಾರ್ದು. ಅಲ್ಲಿ ಏನು ಕಾಮಗಾರಿ ನಡೆದಿದೆ, ಗೇಟ್ ಏನೇನು ಬಿಲ್ ಮಾಡಲಾರ್ದಂಗೆ ಅದನ್ನು ವಾಪಸ್ ಅವರಿಗೆ ನಾವು ಒಪ್ಪಿಸಿ ಈ ಆದಾಯವನ್ನು ಸರ್ಕಾರಕ್ಕೆ ಮತ್ತೆ ಪುನಃ ಬಳಸ್ಕೊಳ್ಬೇಕಂತ ಈ ಮೂಲಕ ನಾನು ಮಾನ್ಯ ವ್ಯವಸ್ಥಾಪಕ ಮೂಲಕ ವಿನಂತಿ ಮಾಡ್ತೀನಿ. ಹೋರಾಟ ಸಮಿತಿ ಗಂಗೋತಿಯವರು ಬಸವರಾಜ್ ಮ್ಯಾಗಳಮನಿ ಸಂಸ್ಥಾಪಕ ಅಧ್ಯಕ್ಷರು, ವಾರ್ಡ್ ನಂಬರ್ 28 ಲಕ್ಷ್ಮೀಕಾಂತ್ ಗಂಗೋತಿಯವರು ಒಂದು ಮನವಿ ಮೂಲಕ ಉದ್ಯಾನವನ ಜಾಗದಲ್ಲಿ ಅನ್ಯ ಕಾರ್ಯಗಳಿಗೆ ಅವಕಾಶ ನೀಡಬೇಕು ಒಂದು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. ಸದರಿ ವಿಷಯ ಕುರಿತು ಇನ್ನೂ ಮಾನ್ಯ ಪೌರಾಯುಕ್ತರು, ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪ ಕಚೇರಿ ಹೋಗಿರುವುದರಿಂದ ಅವರು ಬಂದ ನಂತರ ಕೂಡಲೇ ಈ ಮನವಿಯನ್ನು ಅವರು ಗಮನಕ್ಕೆ ತಂದು ಮುಂದಿನ ವ್ಯವಸ್ಥೆಯನ್ನು ಮಾಡಲಾಗುವುದು ಒಂದು ಮನವಿಯನ್ನು ಈ ಮೂಲಕ ನೀಡ್ತಾ ಇದ್ದಾರೆ. ಪಾರ್ಕ್ ಉದ್ಯಾನವನಗಳಿದೆ. ಆದರೆ ಇದನ್ನು ಏನಂದರೆ ಆ ಉದ್ಯಾನವನ ಏನು ಹಿಂದಿನ ನಗರಸಭೆ ಸದಸ್ಯರಾಗಿರ್ಬೋದು, ಬೇರೆ ಬೇರೆದವರು ಅದನ್ನು ಏನಂದರೆ ಬೇರೆ ಬೇರೆ ಅಂತ ನಮಗೆ ಒಂದು 10-20 ಇರ್ತಕ್ಕಂಥ ಏನು ಉದ್ಯಾನವನಗಳು ಈ ಪ್ರಭಾವಿಗಳ ಪಾಲಾಗ್ಯವು ಅವುಗಳನ್ನು ಗುರುತಿಸಿ ಅದನ್ನು ತೆರವುಗೊಳಿಸಬೇಕು. ಉದ್ಯಾನವನಗಳನ್ನಾಗಿ ಮತ್ತೆ ಅವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಹಕ್ಕು ಒತ್ತಾಯ.
ಜೊತೆಗೆ ಈಗಿರ್ತಕ್ಕಂಥ ಈಗಾಗಲೇ ಬೇರೆ ಬೇರೆ ಕಾಮಗಾರಿ ನಡೆದು ಶೌಚಾಲಯನಾಗಲಿ ಮತ್ತು ಬೇರೆ ಈಗ ಚಟುವಟಿಕೆಗಳು ನಡೀತಾ ಇದ್ದೀವಿ. ಇದು ಗಂಗಾವತಿ ಇಡೀ ಸುತ್ತಮುತ್ತಲು ನಾವು ರಾಯಚೂರು ಹೊಸಪೇಟ ಕೊಪ್ಪಳ ಎಲ್ಲ ಭಾಗದಲ್ಲಿ ಸುತ್ತಮುತ್ತಲು ಹೋದರೆ ಬಸ್ ನಿಲ್ದಾಣಕ್ಕೆ ಸಮೀಪರ್ತಕ್ಕಂಥ ಉದ್ಯಾನವನ್ನು ಎಲ್ಲಿ ಸಿಗೋದಿಲ್ಲ. ಇಂಥ ಒಂದು ನಮ್ಮ ಏನಂದರೆ ಹುಲಿಗಿ ಆಂಜನಾದ್ರಿಗೆ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಬಡವರು ಇಲ್ಲಿ ಅಲ್ಪೋಪಹಾರ ಮಾಡಿಕೊಂಡು ಅವ್ರೇನಾದರೂ ಸ್ವಲ್ಪ ವಿಶ್ರಾಂತಿ ಹೋಗ್ತಕ್ಕಂಥ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಇದನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಾಗಿ ಇದನ್ನು ನಾಶ ಮಾಡಬಾರ್ದು ಅಂತೇಳಿ ನಮ್ಮ